ಏ ಶಿವಲಿಂಗ, ಶಿವಲಿಂಗ ಎಲ್ಲದಿ ಅಲ್ಕಟ್ ಬಾಡ್ಯ ನನಗೆ ನಿಮ್ಮಿಂತ ಸಾಕಾಗೈತೆ ನೋಡಪ್ಪ. ಜಲ ಮಾತಾಗ ಏನ್ ನೆಮ್ಮದಿ ಇಲ್ದಂಗ ಮಾಡ್ತೀರಿ ನಿಮ್ಮ ಮತ್ತೆ ಮಾರ್ಯಾಗ ನಮ್ಮ ನೋಟ್ಲೆತ್ತಾಗ. ಯಾಕ ನಾ ಇಲ್ಲೇ ಅದನಿ. ಯಾಕ ಯಾದಕ್ಕೆ ಇದ್ರ ಸಂಬಂಧ ಈ ನಮ್ನಿ ಬೈಯಾಕತಿ ಎಲ್ಲಿವ? ಯಾಕೇನಾತ? ನೀ ಒಬ್ಬ ಏನಾತ ಅಂತ ಹೇಳಿ ಎಲ್ಲದಾಕಿ ನೀನ್ ಹೇಳ್ತಿ. ಆಕಿ ಪಿಡಗಾಯಿಲಿ ಏನ್ ಕಾಡಕತ್ತಾಳ ಮರ ಎತ್ತಾಗ ನನಗಂತೂ ಹೊತ್ತಾಗ ಯವ್ವ ಹುಟ್ಟಿದ್ರ ಮಕ್ಕಳು ಹುಟ್ಟಬೇಕು, ಇಂತ ಹುಟ್ಟಬಾರ್ದು ನೋಡತ್ತಾಗ. ಯಾಕ ಸಮಾಧಾನ ಮಾಡ್ಕೋ. ಇರೋ ಒಬ್ಬ ಸ್ವೀಟ್ ಓನ್ ಅಂಡ್ ಓನ್ಲಿ ತಮ್ಮಗೆ ಈ ನಮ್ನಿ ಬೇಯಾಕತಿ, ಸಮಾಧಾನ ಮಾಡ್ಕೋಟ್ ಏನು. ಆಮೇಲೆ ಇದು ಏನದವ ಏನ ಹೇಳ್ಬೇಕ ನೀವ? ಬಾ ಚಪಾತಿ ಕುಂಬಳಕಾಯಿ ಪಲ್ಯ ಮಾಡ ಮಸ್ತ್ ಒಂದ್ 2 ತಿನ್ ಬಾ. ನೀ ಅಂತೂ ಅದಿಯಲ್ಲ ನೀನು ಕೂಳಿಗೆ ದಂಡ ಭೂಮಿಗೆ ಬಾರ ನೋಡ್ಲ. ಇತ್ತಾಗ ಮನಿಗೆ ಯಜಮಾನನೂ ಆಗ್ಲಿಲ್ಲ, ಮತ್ತೇನೈತಿ ಹೆಂಡತಿ ಗಂಡನೂ ನೆಟ್ಟಗಾಗಿಲ್ಲ, ಮಕ್ಕಳಿಗೆ ತಂದೆ ಅಂತೂ ಮೊದಲ ಅಲ್ಲ. ಏನ್ಲಾ ನಿನ್ ಹಕ್ಕಿಕತ್ತ? ಯಾಕ ಇದೇನಿದು? ಹೆಂಡತಿಗೆ ಗಂಡಲ್ಲ, ಮಕ್ಳಿಗೆ ತಂದೆಲ್ಲ, ಮತ್ತವ ಯಾರು ಹುಟ್ಟ್ಯಾವವು? ಬಾಯಿ ಸುಜಿದಾರ ತಗೊಂಡು ಹೊಲ್ದ ಬಿಡ್ತಾನೆ ನೋಡಿ. ಬಾಯಿ ಮುಚ್ಚಿದಿ ಚಲೋ ಆತಿಗ. ಎಲ್ಲದಾಕಿ ನೀನ್ ಹೆಂಡತಿ? ಅಯ್ಯ ನಿಮ್ಮನಿಗೆ ಬರ್ತಾನಂತ ಬಂದಲ್ಲ, ನೀನ್ ನೋಡಿದ್ರೆ ಅಕ್ಕಿಗೆ ಬೇಕು ಅಂತ ಬಂದ್ಯವ. ಬಂದ ರಾಧಾ ಅಂತ ಮಾಡಿ ಓಡಿ ಬಂದ್ಲ. ಇಲ್ಲಿ ಬಂದ್ಲ ನಾ ಮಾಡೇನಿ. ಮತ್ತೆ ಎಲ್ಲಿ ಹೋದ್ಲಪ್ಪ ಹಂಗಾರ? ಏನಮ್ಮ ಇಲ್ಲೇನು ಬಂದಿಲ್ಲ ಬಿಡ. ಹೌದು, ನನ್ನ ಮಗಳು ಹಳೆ ಬರ್ಲಿಲ್ಲ, ನೀವು ಒಬ್ಬಕಿ ಬಂದಿಲ್ಲ. ಓ ಅವ್ರನ್ನ ಕರ್ಕೊಂಡು ಹಿಂದೆ ಏನಾರ ಬರಕತ್ತಾಳನ ಅಕ್ಕಿ? ಶಿವಲಿಂಗ, ನನ್ನ ತಲೆ ಹಾಪ್ ಮಾಡಕತ್ತೀಯ ನೀನು? ಏನಾತಂತ ಕೇಳಿಲ್ಲ ಮೊದಲ. ಅಯ್ಯೋ ದೇವ್ರೆ, ಯಾಕ ಹಂಗಾರಿಕಿ ಪೊಲೀಸ್ ಕಂಪ್ಲೇಂಟ್ ಕೊಡಾಕ ಹೋಗ್ಯಾಳಕ? ಯಾಕಾಯ್ಕಿ ಈಗ ಏನಾರ ಕಂಪ್ಲೇಂಟ್ ಕೊಟ್ಲಂದ್ರ ಅದು ಏನಕತ್ತಕ? ಇದೆಲ್ಲೇ ಹೋಗಿ ಮುಟ್ಟೋಂಗ ಕಾಂತತವ ಇದು. ಆತಳಿ ಇದೇನು ಮನುಷ್ಯರಿಗೆ ಜಮಾ ಐತೆ ಇಲ್ಲ ಇದು? ಇದಕ್ಕೇನು ಇದಕ್ಕೆ ಬುದ್ಧಿ ಗಿದ್ದಿ ಹಾಕ್ಯಾನ ಇಲ್ಲ ದೇವ್ರಂತ ನಾನು ಪಾ ದೇವ್ರ. ಮುಚ್ಚಬಾಯ್ ಹೊಸಬಾಡೆ ನೀ ಒಂದತ್ತಾಗ ಎಲ್ಲಿ ಹೋಗ್ಯಾಳಲ್ಲ ಆಕಿ? ಅಕ್ಕಿ ಮಾಡಿದ್ದಕ್ಕೆ ನನಗೆ ಎದಕ್ ಬೈತಿಯಕ್ಕ? ನನಗೆ ನಿನ್ನ ಮೇಲೆ ಸಿಟ್ಟು ಬರ್ತಾ ಇರೋದು ಮತ್ತಿನೇನೈತಿ? ಹಂಗ ಬಾಯಿ ತೆಗಿತಿರೋದೈತಿ ರೊಕ್ಕಕ್ಕ ಒಂದ್ ನಮನಿ ಪಾಪಿ. ಮೂಲವೇದಿ ಆಗಿತ್ಕ ಅದಕ್ಕೆ ಹೋಗಿಲ್ಲ ಕೆಲ್ಸಕ್ಕ, ಇಲ್ಲ ಹೊಕ್ಕಿದ್ದೆ ನಾನು. ನಿನಗೆ 365 ದಿನ ವರ್ಷ 12 ತಿಂಗಳು ನೀನು ಏನಾರ ಒಂದು ರೋಗ ಬಂದಿರ್ತೈತಿ. ನೀನು ಹೊತ್ಕೊಂಡಾರ ಹೋಗುವಲ್ರ. ನೀನು ಹೊಂಟುಟ್ಲೆ ಹೋದಾರಿ ಹೊಳ್ದಂಗ್ರ ಆತಂದ್ರ ಸತ್ತಾನ್ ಬಿಡು ನಮ್ಮ ಇದ್ದ ಒಬ್ಬ ತಮ್ಮ ಅಂತೇಳಿ ಕಣ್ಣೀರ್ ಹಾಕಿ ತಣ್ಣಗ ಇದ್ದರ ಇರ್ತಾರತ್ತಾಗ. ಅದನ್ನ ಬಿಡ್ತಿ ಇದ್ದನು ಕಾಸ್ಲಿ ಎಲ್ಲಾರ್ಗಿ ಜೀವ ತಿಳ್ಕೊತತ್ತಾಗ. ಹಾಳಾಗೋರಿ ಏನ್ರ ಮಾಡ್ಕೋರಿ. ಏನ ನಿಮ್ಮ ಮಗಳ ಜೀವನ ಅಲ್ಲಿ ನಾ ಏನೋ ಒಂದು ಹುಡುಗಿ ಪಾಪ ಇಲ್ಲಿ ಮಟ್ಟ ಬಂದು ಕಷ್ಟ ಹೇಳ್ಕೊಂಡತ್ತಲ್ಲ ಅಂತೇಳಿ ಅದನ್ನ ಹೆಂಗಾರ ಮಾಡಿ ಬಚಾವ್ ಮಾಡ್ಬೇಕಂತ ನಾ ಯೋಚನೆ ಮಾಡಿದ್ರೆ ನೀವು ಸಗಣಿ ತಿನ್ನು ಕೆಲಸನ ಮಾಡ್ತೀರಿ ನೀವು ಬರೇ. ಯೋ ದೇವ್ರೆ, ಈ ಕಿಲ್ಲಿಂತ್ರ ಸುಖ ಇಲ್ಲೋ ಮಾರಾಯ ನನಗೆ. ತೆಗಿದೀನಿ ಯಾ ನಕ್ಷತ್ರದಾಗ ಲಗ್ನ ಮಾಡ್ಕೊಂಡೇನೆ ಏನನ್ನ ಆತಾಗ ಒಂದು ನಮನಿ ನನಗೆ ಜಾಲಿ ಬಿತ್ತಿ ಕಾಲಿಗೆ ಮೂಲ ಮಾಡ್ಕೊಂಡಂಗೆ ಆಗ್ಬಿಡತ್ತಾಗ. ಸಾಕಾಗೈತೆ ನೋಡತ್ತಾಗ. ಏನು ಮಾಡ್ಬೇಕತ್ತಾಗ? ಹಣೆ ಬಾರ್ಗಣೆ ಚೌತಿ ತಗ ಬಂದೆ. ಎಲ್ಲಿ ಹಾಳಾಗಿ ಹೋಗಿದ್ದೆ? ಶನಿ ಎಲ್ಲಿ ಹೋಗಿದ್ದಿ? ಯಾಕ್ರಿ ಏನಾತ ಹಂಗ್ಯಾಕೆ ಒದರಾಕತ್ತೀರಿ? ನಾ ಅನ್ಬೇಕ ಆ ಮಾತು ನಿಮ್ಗೆ? ನೀವು ಅನ್ನಕತ್ತೀರಿ ನನಗೆ? ಏನ್ ನೀವೇನ್ ನೆಮ್ಮದಿ ಒಂದ್ ಸ್ವಲ್ಪ ಕೊಟ್ಟಿದೆ ನನಗೆ? ನಿಮ್ಮಿಂದ ಸಾಕಾಗಿ ಹೋಗೈತಿ ನನ್ನ ಜಲ ಮಂತ್ರ ಹೊತ್ತಾಗ. ಯಾಕಾರ ಈ ಭೂಮಿ ಮ್ಯಾಗ ಅದನ್ನ ಅನ್ನಂಗ ಆಗೈತಿ. ನನಗೂ ಹಂಗಾಗೈತಿ. ನೀ ಯಾಕಾರ ಈ ಭೂಮಿ ಮ್ಯಾಗ ಅದೀಯ ಅಂತೇಳಿ ಕಂಪ್ಲೇಂಟ್ ಕೊಟ್ಟು ಬಂದೇನಿ ಪೊಲೀಸರಿಗೆ. ಓ ಹಂಗಾರ ಸುದ್ದಿ ಎಲ್ಲ ಮುಟ್ಟೆ ಬಿಟ್ಟತಿ. ಆಲೆ ಯಾರು ಬಂದಿದ್ರ? ನಮ್ಮ ಅಕ್ಕನ ಬಂದಿದ್ಲು. ಆಕೆ ಆ ನಮ್ನಿ ಓಡ್ಕೊಂತ ಹಿಂದಿಂದ ಬಂದ್ರೆ ಎಲ್ಲಿ ಹಾಳಾಗಿ ಹೋಗಿದ್ದಿ ನೀನು? ಕರೆ ಹೇಳ, ಎಲ್ಲಿ ಹೋಗಿದ್ದಿ? ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೋಗಿದ್ನಿ ಗೊತ್ತನ? ಕಂಪ್ಲೇಂಟ್ ಕೊಟ್ಟುನು ಬನ್ನಿ ಗೊತ್ತೈತೆ? ಅಯ್ಯೋ ನಿನ್ನ ಹೆಣ ಎತ್ಲಿ, ನಿನ್ನ ಹೆಣಕ್ಕೆ ಹೆಂಟಗಾಲಿ ಏರಿಸ್ಲಿ. ನಿನಗೇನು ಬಂದೈತೆ? ನಿನಗೆ ಕಂಪ್ಲೇಂಟ್ ಯಾಕೆ ಕೊಟ್ಟಿ? ಅವ್ರಿನ ಹೊರಗಿನ ಮಂದಿನ ಅತ್ತಿ ಮಾವ, ನನ್ನ ಮಗಳ ಅತ್ತಿ ಮಾವ. ಈಗ ಅದು ಸುದ್ದಿ ಆಗುದಿಲ್ಲ? ಸುಮ್ ಕುಂದ್ರಿ, ಸುದ್ದಿ ಆಗುದಿಲ್ಲ ಅಂತ ಆಗೋಲ್ ತಕ್ ಬಿಡ್ರಿ. ನನ್ನ ಮಗಳಿಗೆ ಅಷ್ಟು ಹಿಂಸೆ ಕೊಟ್ರೆ ಸುಮ್ಬಿಟ್ಟೆ ನನ್ನ? ನಾನೇನು ಎತ್ತನ್ನು ಹೆದರಿಕೆ ಹುಟ್ಲಿ ಅವರಿಗೆ, ಅದಕ್ಕೆ ಕೊಟ್ಟು ಬಂದೇನಿ ಕಂಪ್ಲೇಂಟ್. ಈಗ ಹೋಗಿ ಪೊಲೀಸರು ಗಡ 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 ನಡುವಂಗೆ ಮಾತಾಡಿದ್ರಂದ್ರೆ ಎಳದ್ ಒಳಗೆ ಹಾಕ್ತೇನಂದ್ರೆ ತಣ್ಣಗ ಬಾಯಿ ಮುಸ್ತಾರ. ನಿಮ್ಗೆ ಗೊತ್ತಾಗೋದಿಲ್ಲ, ಸುಮ್ಮನಿರ್ರಿ. ಅಲ್ಲ ಪಡ್ಪೋಸಿ, ಅಲ್ಲ ಈಗ ಎಳ್ದ ಒಳಗೆ ಹಾಕಕ್ಕೆ ಅವ್ರಿಗೆ ನೀನು ಸಾಧಾರಣ ಅಂತ ಮಡಿಯ ಮುಕ್ಕಳಿ ರೊಕ್ಕ ಐತೆ. ಒಂದಿಟ್ಟು ಕೈಯಾಗ ರೊಕ್ಕ ಇಟ್ರೆ ಅವರು ಸುಮ್ನಕ್ಕಾರ, ಅವ್ರ ಅಪ್ಪನ ಸುಮ್ನಕ್ಕನ. ಆಮೇಲೆ ಇನ್ನೊಂದು ಅವ್ರು ಯಾಕೆ ಒಳಗೆ ಹೋಗಾರ? ಏನು ಸಾಕ್ಷಿ ಐತಿ? ಹುಚ್ಚರ್ ಸಂತಿ ನಿಂದೊಂದು ಕಂಪ್ಲೇಂಟ್ ಅದು ಕೊಟ್ಟಿ. ಸುಮ್ನಿರಿ, ನಾನು ಕೊಡ್ಬೇಕನ್ಸೈತಿ ಕೊಟ್ಟೇನಿ. ಇವತ್ತು ಎಷ್ಟು ಅಡ್ಡೂರ್ ಮಾತಾಡೋಗ್ಯಾನವ ಗೊತ್ತನ? ನನ್ನ ಮಗಳನ್ನ ನನ್ನ ಕಡೆ ಮಾತಾಡಕ್ ಬಿಡಲ್ಲ ಅಂತ ನಾನು ಮನೆ ಕರ್ಕೊಂಬರಂಗಿಲ್ಲ ಅಂತ 20,000 ಕೊಟ್ಟಿದ್ದೇನೆ. ದೊಡ್ಡ ಆಗದ ಹಚ್ಚತ್ರ ಸುಮ್ ಕುಂದ್ರಿ. ಮಗಳ ಕರಿಬೇಡ್ರಿ ಮಗಳ ಅಂತೇಳಿ. ಇನ್ನೇನು ಉಳಿಸಿರಿ ನೀವು? ಎಲ್ಲದಕ್ಕೆ ನೀನು ಹೇಳ್ತಿ? ಸ್ವಪ್ನ ನಿನ್ನ ಗಂಡ ಬಂದಾನ? ಎಲ್ಲ ನನ್ನ ಗಂಡ ಎಲ್ಲಿ ಬಂದಾರ? ನನ್ನೊಬ್ಬಕಿನ ಓಡ್ಸ್ಯಾರ. ಯಾಕ ಮಾಡಿಯಲ್ಲವ ಮತ್ತೆ ಅಂತ ಕೆಲ್ಸನ? ಮತ್ತಿನೇ ಕಡ್ದು ಕಟ್ಟಿ ಹಾಕ ಕೆಲ್ಸನ ಅಲ್ಲ. ಕಂಪ್ಲೇಂಟ್ ಯಾರು ಕೊಡಂದ್ರಿ ನಿನಗ? ನಮ್ಮ ಅತ್ತಿ ಮಾವನಾಗ ಕಂಪ್ಲೇಂಟ್ ಯಾರು ಕೊಡಂದ್ರು? ಹುಚ್ಚುಡಿ, ನಾನು ನಿನ್ನ ಒಳ್ಳೇದಕ್ಕೆ ಮಾಡಿದ್ದು. ಯಾ ತಾಯಿಯರ ಮಗಳ ಜೀವನ ಹಾಳಾಗ್ಲಿ ಅಂತ ಬಯಸ್ತಾಳಂದೆ ಹೇಳಿ ನಾನು ನೋಡೋಣ. ನೀ ಮಾತ್ರ ನನಗೆ ಕೆಟ್ಟದ್ದೇ ಮಾಡಾಕತ್ತಿ ನೋಡ. ಇಲ್ವಾ ನಾನು ನಿನಗೆ ಕೆಟ್ಟದ್ ಮಾಡ್ತೇನೆ ನನ್ನ ಮಗಳ? ನಿನಗೆ ಯಾವತ್ತೂ ಕೆಟ್ಟದ್ ಮಾಡಂಗಿಲ್ಲ ನಾನು ಗೊತ್ತನ? ಕೆಟ್ಟದ್ ಮಾಡ್ಲಿಲ್ಲ ನನಗೇನು ನಿನ್ನ ಜೀವನ ಹಾಳಾದ್ರೆ ನಿನ್ ಖುಷಿ ಆಗತ್ತೆ. ನನ್ನ ಮಗಳು ಎಲ್ಲಿದ್ರು ಸುಖವಾಗಿರ್ಲಿ, ಹೆಂಗಿದ್ರು ಚೆನ್ನಾಗಿರ್ಲಿ. ಎಲ್ಲ ಕೆಟ್ಟ ಮಕ್ಕಳು ಸಿಗ್ಬೋದು, ಕೆಟ್ಟ ತಾಯಿ ಸಿಗುದಿಲ್ಲ ಗೊತ್ತನ? ಮತ್ತೆ ಯಾಕೆ ಇಂಥ ಕೆಲಸ ಮಾಡಾಕತ್ತಿ? ಮೊದಲು ಯಮ್ಮ ನಿಂದ ತಪ್ಪ. ನೀ ಯಾಕೆ ಈಕಿ ಮುಂದೆ ಇದನ್ನೆಲ್ಲ ಹೇಳಿದಿ? ಈಕಿ ಮಾಡೋ ಕೆಲಸ ಒಂದ ಎರಡ ಕಂಪ್ಲೇಂಟ್ ಕೊಟ್ಟಲ್ ಮನಿ
ಇತ್ತು ನೀನು ಪಾಪ. ನೀನ ಮನೆಗೆ ಬಂದಿದ್ದಕ್ಕೆ ಯಾಕೆ ಬಂದ್ಲು ನನ್ನ ಮಗಳು ನನ್ನ ಮನೆ ಬಿಟ್ಟು ನಿನ್ನ ಮನೆಗೆ ಯಾಕೆ ಬಂದ್ಲು? ರೊಕ್ಕ ಇಸ್ಕೊಂಡಿರಿ ನೀವು, ಫೋನ್ ಹಚ್ಚಿ ರೊಕ್ಕ ಕೇಳಿರಿ ನನ್ನ ಮಗಳಿಗೆ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡಕತ್ಲವ. ಅದಕ್ಕೆ ಇಲ್ಲವಾ ಆಕಿಗೆ ಏನೋ ಹಿಂಗೆ ತೊಂದರೆ ಆಗೈತಂತ ಪಾಪ ಅದಕ್ಕೆ ಬಂದಾಳಕಿಲ್ಲೇ, ನಾನು ಹೋಗಿ ಗಿರ್ಜಿ ಮಾತಾಡಿ ಬರ್ತೇವಿ ಅಂತ ಹೇಳಿದ್ದಿಕ್ಕಿಗೆ ಈಗ ತಡಕಿಂದ ಮಾತು ಕೇಳಾರ್ದ ದಿಗಿ ಓಡ್ ಬಂದಕ್ಕೆ ಕಂಪ್ಲೇಂಟ್ ಕೊಟ್ಟಾಳವ. ಗೊತ್ತೇನೆ, ಹಿಂದೆ ಓಡ್ ಬಂದೇನೆ ನಾನು ಕೇಳ್ಬೇಕಾರೆ ನಿಮ್ಮ ಅಪ್ಪ ಇಲ್ಲದನ ಪುರ್ಸೋತಿಲ್ಲ ಕಂಪ್ಲೇಂಟ್ ಕೊಟ್ಟಾಳೆ. ಏನು ಸಣ್ಣ ಕೂಸನವ ಕೈಕಾಲು ಕಟ್ಟಿ ಹೊಡೆದು ಕುದುರ್ಸಾಕ ಹೇಳಿ ನಾ ನೋಡೋಣ. ಇದನ್ನ ಹೇಳಿದ್ ನಾವು ನಿನ್ ಕಡೆ ರೊಕ್ಕ ಕೇಳಿದ್ವಂತ, ಅದಕ್ಕೆ ನೀ ಬಂದಿದ್ದೆ ಅಂತ. ನಾ ಸುಳ್ಳು ಹೇಳಿ ಆರಾಮಿಲ್ಲ ಅಂತೇಳಿ ನಿನ್ ಕಡೆ ರೊಕ್ಕ ಇಸ್ಕೊಂಡಂತ. ಈಕಿ ಮಾತಾಡು ಮಾತಿಗೆ ನಾನು ಹಂಗಲ್ವಾ ಹಿಂಗ ಅಂತ ಹೇಳಿದ್ದೇನೆ. ಈಕಿ ಕಡೆ ಹೇಳಿ ಇದಿಷ್ಟು ಲಪುಡಾಗ್ಲಿ ಇದನ್ನಿಷ್ಟು ಗದ್ಲ ಎಬ್ಸುನು ಅನ್ನೋದು ಯಾವ ಉದ್ದೇಶನೂ ಇಲ್ಲ ಮಗಳ ನನಗ. ಅಲ್ಲ ನನ್ನ ಮಗಳ ನಿನ್ ಜೀವನ ಹಾಳಾಗ್ಲಿ ಅಂತ ನಾ ಅಂತೇನ, ನನ್ನ ಶತ್ರುಗೂ ನಾ ಹಂಗೆ ಬಯಸಂಗಿಲ್ಲವಾ. ಯಮ್ಮ ಅಲ್ಲಿ ಪೊಲೀಸರು ಬಂದು ಕೇಳಿದಾಗ ನಾ ಏನು ಹೇಳಿ? ಏನೂ ಇಲ್ಲ, ಆರಾಮದೇನು ನಾನು. ನಮ್ಮ ಅತ್ತಿ ಮಾವನ ಸುಳ್ಳು ಕಂಪ್ಲೇಂಟ್ ಕೊಟ್ಟಾರ, ನಾ ಹೋಗಿ ಕೇಳ್ತೇನೆ ಅಂತಂದೆ. ಗೊತ್ತನ ನಮ್ಮ ಅತ್ತಿ ಮಾವ ಮಾನಷ್ಟು ಮುಖದಮಿ ಕೇಸ್ ಹಾಕ್ತೇನೆ ಅಂದ್ರೆ ಅವ್ರು. ಗೊತ್ತನ, ಯಾಕಂದ್ರೆ ನಾನು ಅವ್ರ ಪರ ಅದೇನಲ್ಲ, ಮತ್ತೆ ನಾ ಅಂತ ಅವ್ರನ್ನ ಬಿಟ್ಕೊಡಕ್ ಆಗಂಗಿಲ್ಲ. ಮತ್ತೆ ಅವರ ಸುಮ್ಮನಾದ್ರು ನೀ ಯುಕೆ ಅಂದಿದ್ದಕ್ಕೆ. ಗೊತ್ತನ ಈಗ ಇದರಿಂದ ಎಷ್ಟೆಲ್ಲ ಗಲಾಟೆ ಆತಂತ ಈಗ ಏನು ಗೊತ್ತು? ಕಂಪ್ಲೇಂಟ್ ಅದು ಕೊಟ್ಟಿ ಅವ್ರು ಏನು ತಿಳ್ಕೊಂಡಾರ ಗೊತ್ತನ? ಓಡಿ ಬಂದು ಲಗ್ನ ಆಗ್ಯಾಳ. ಈಕಿನ ಏನು ಮಾಡಿದ್ರು, ಈಕಿಗೆ ಯಾರು ಏನಂದ್ರು ಈಕಿನ ಕೇಳೋರು ದಿಕ್ಕಿಲ್ಲ ಅಂತ ತಿಳ್ಕೊಂಬಿಟ್ಟಿದ್ಲಕ್ಕಿ ನಿಮ್ಮ ಅತ್ತಿ. ಅದಕ್ಕೆ ಅಷ್ಟು ಹರಡಾಳಕ್ಕಿ. ಅದಕ್ಕೆ ಕೇಳೋರು ಯಾಕೆ ದಿಕ್ಕಿಲ್ಲ, ನಾ ಅದೇನೇಕಿ ತಾಯಿ ಅಂತೇಳಿ ತೋರಿಸ್ಬೇಕನ್ನೋ ಕಾರಣಕ್ಕೆ ಕಂಪ್ಲೇಂಟ್ ಕೊಟ್ಟೇನಿ. ಪೊಲೀಸರು ಬಂದು ನಿಮ್ಮ ಅತ್ತಿ ಮಾವನ ಅರೆಸ್ಟ್ ಮಾಡಂಗಿಲ್ಲ ಅಂತೇಳಿ ನನಗೆ ಗೊತ್ತಿತ್ತು. ಆದರೂ ಕಂಪ್ಲೇಂಟ್ ಕೊಟ್ಟೆ. ಯಾಕೆ ಹೇಳೆ? ಯಾಕೆ ಕೊಟ್ಟೇನಿ ಅಂದ್ರೆ ಅವ್ರು ಬಂದಲ್ಲಿ ಏನಾಯ್ತು ಎತ್ತ ಈ ಹುಡುಗಿ ಹಿಂಗೆ ಮಾಡತ್ತಿರನ ಅಂತೇಳಿ ಕೇಳ್ತಾರೆ. ಅವಾಗ ನೀ ಇಲ್ಲ ಅಂತ ಹೇಳ್ತಿ. ಅವಾಗ ಏನಕ್ಕೈತಿ ಅಂದ್ರೆ ಓ ಈಕಿ ಇಲ್ಲಂದ್ಲ, ನಮ್ಮ ಪಾಪ ನನ್ನ ಸೊಸಿ ಎಷ್ಟು ಒಳ್ಳೆಕಿ, ನಾ ಇಷ್ಟು ಅವ್ರವ್ ಕಂಪ್ಲೇಂಟ್ ಕೊಟ್ಟರು ನನ್ನ ಸೊಸಿ ಇಲ್ಲ ಅಂದ್ಬಿಟ್ಲು ನೋಡು, ಒಂದು ಮಾತು ಹೂ ಅನ್ಲಿಲ್ಲ, ನನ್ನ ಸೊಸಿ ಬಂಗಾರದಂತೈತಿ ಅಂತೇಳಿ ನಿಮ್ಮ ಅತ್ತಿಗೆ ನಿಮ್ಮ ಮ್ಯಾಗ ಪ್ರೀತಿ ಬರ್ತೈತಿ. ಅದಕ್ಕೆ ಬರ್ತದ ಪ್ರೀತಿ ಬರ್ಬೇಕಾಗಿದ್ದ ಬಿಡು ಅಂತ ಚಂದನ್ ಕೆಲಸನ ಮಾಡಿಯಲ್ಲ. ಮತ್ತೆ ಪ್ರೀತಿ ಬರುವಂಥದ್ದು ನೋಡಿ ಹಿಂಗೆ ಮಾತಾಡ್ತಿ. ಪ್ರೀತಿ ಬರ್ತೈತಿ ಯಾಕೆ ಬರುದಿಲ್ಲ? ಹುಚ್ಚುಮೋಳಿ ಈಗಿಲ್ಲ ಅಂದಿ ಹೋದಿಲ್ಲ ನೀನು. ಹೌದು ನನಗೆ ತೊಂದರೆ ಕೊಡಾಕತ್ತಾರ ಅಂದೇನು? ಇಲ್ಲ ಅಂದ್ಮೇಲೆ ನಿನ್ನ ಯಾಕೆ ಸಿಟ್ಟು ಬರ್ತೈತಿ? ಪ್ರೀತಿನ ಬರೋದು ನಿಂಗೆ ಅದೆಲ್ಲ ಗೊತ್ತಾಗೋದಿಲ್ಲ. ಸುಮ್ಮನಿರು ನೀನು. ಏನು ನೋಡವ, ಇನ್ಮ್ಯಾಗ ನನಗೆ 1 ರೂಪಾಯಿನೂ ಕೊಡಕ್ಕೆ ಹೋಗ್ಬೇಡ. ಏನು ಯಾಕವ ಸುಮ್ಮನೆ ನೀನು ನಮ್ಗೆ ರೊಕ್ಕ ಕೊಡೋದು, ಅಲ್ಲಿ ನಿನ್ನ ಗಂಡನ ಮನೆ ಜಗಳ ಆಗೋದು, ನಿನ್ನ ಪಾಡಿಗೆ ನೀ ಆರಾಮಾಗಿರು. ರೊಕ್ಕ ಕೊಡೋದು ಬೇಡ, ನಾವು ಇಸ್ಕೊಳ್ಳೋದು ಬೇಡ, ಅದರಿಂದ ಮತ್ತೆ ನಿಮ್ಮ ಮನೆಯಾಗ ಲಪಡ ಆಗೋದು ಬೇಡ, ನಿನ್ನ ಗಂಡು ಒದರಾಡೋದು ಬೇಡ. ಏನು ಬರೇ ರೊಕ್ಕ ಕೊಡೋದು ಇಸ್ಕೊಳ್ಳೋದು ಅಷ್ಟ ಬಂದಿಲ್ಲ. ನನ್ನ ಗಂಡ ಏನಂದ, ನಿಮ್ಮ ಅತ್ತಿ ನಿಮ್ಮವ್ವ ನಿಮ್ಮಪ್ಪನ ಸಂಬಂಧನ ಕಟ್ಕೋಬೇಕಂತ ಹೇಳಾನ. ಗೊತ್ತನ? ನೀನೇನಂದೆ ಅದಕ್ಕೆ? ಅನ್ನಕ್ಕೇನೈತೆ ಬೇ, ಮತ್ತೆ ಮದುವೆ ಮಾಡ್ಕೊಂಡೇನಿ. ಈಗ ಎಷ್ಟಾದ್ರೂ ನಾನು ಅವ್ರು ನನ್ನ ಗಂಡ ಅದಾರ, ಅದು ನಮ್ಮ ಅತ್ತಿ ಮನೆ ಐತಿ. ಮತ್ತೆ ಈಗ ಏನು ಹೇಳಿ? ಆತಪ್ಪ ಅಂದೆ ನಾನು. ಆತು ಹೋಗಿ ಮಾತಾಡ್ತೀನಿ, ಹಿಂಗೆ ಯಾಕೆ ಮಾಡಿದ್ಲ ಕೇಳ್ತೇನೆ ಅಂದೆ. ನಮ್ಮ ಅತ್ತಿ ನನಗೆ ಕಿರ್ಕುಳ ಕೊಡೋದು, ಆಕಿ ಅಣ್ಣನ ಮಗಳು ತಂದಿಟ್ಕೊಂಡಿದ್ದು ನಾ ಹೇಳಲಾರ್ದೆ ನಿನಗೆ ಹೆಂಗೆ ಗೊತ್ತಾತ ಅಂತ ಅವ್ರ ಪ್ರಶ್ನೆ. ನಾ ಇದಕ್ಕೇನು ಉತ್ತರ ಕೊಡಲಿ? ಅರ್ಥ ಮಾಡ್ಕೋಬೇ, ನೀ ಹೇಳಿರೋದು ಅಂತದ್ದು ಅದಾವ ಕೆಲಸ. ನೀನು ನನ್ನ ಜೀವನ ಹಾಳಾಗ್ಲಿ ಅಂತ ಮಾಡಿಲ್ಲ, ಆದ್ರೆ ಅದರಿಂದ ಹಾಳಾಗ್ತಾ ಐತೆ ಹೊರತು ಒಳ್ಳೇದಾಗ್ತಾ ಇಲ್ಲ ಅಂತ ನಿನಗೆ ತಿಳಿಸಿ ಹೇಳ್ತಾ ಇದ್ದೀನಿ. ಏನು ಇನ್ಮೇಲೆ ನನ್ನ ರೊಕ್ಕ ಪಕ್ಕ ಕೇಳಬೇಡ. ನಾನಾಗೆ ಫೋನ್ ಹಚ್ಚಿದಾಗ ಮಾತಾಡು, ನೀನಾಗೆ ಫೋನ್ ಹಚ್ಚಬೇಡ. ಏನು ಸ್ವಲ್ಪ ದಿನ ಒಂದು 2 ವರ್ಷ 1 ವರ್ಷನಾರ ಸುಮ್ಮನಿರು, ನನ್ನ ಜೀವನ ಸುಧಾರಿಸ್ಲಿ. ನಾನು ಓಡೋಗಿ ಮದುವೆ ಮಾಡ್ಕೊಂಡು ದೊಡ್ಡ ತಪ್ಪು ಮಾಡಿಬಿಟ್ಟೇನೆ. ಇಷ್ಟೆಲ್ಲ ಜೀವನದಾಗ ಪೆಟ್ಟಿನ ಮೇಲೆ ಪೆಟ್ಟು ಅನಿಸ್ಕೊಳ್ಳೋದ್ರ ಮ್ಯಾಗ ಅನಿಸ್ಕೊಳ್ಳೋದು, ಇಷ್ಟೆಲ್ಲ ನಾವು ಒಂದು ಪರೀಕ್ಷೆ ಎದುರಿಸ್ಬೇಕಾಕತಿ. ಒಂದು ಹೆಣ್ಣು ಇಷ್ಟ ಇಲ್ದ ಗಂಡಿನ ಮನೆಗೆ ಹೋದ್ರ ಅಂತೇಳಿ ನಾನು ಗೊತ್ತಿದ್ದಿಲ್ಲ ಬಿಡು. ಅದು ದುಡ್ಡಿದ್ದವ್ರ ಮನೆಗಂತೂ ಹೋಗಲೇಬಾರ್ದು. ಇಲ್ಲವಾ ಸ್ವಪ್ನ, ಎಲ್ಲೇ ಏನ ಒಬ್ರು ಚಲೋ ಇರ್ತಾರ, ಹೋಲ್ಬಿಡತ್ತಾಗ ಏನಾತ ಒಳ್ಳೆ ಹುಡುಗಿ ಅಂತೇಳಿ. ಆದ್ರೆ ಏನಾಗ್ಬಿಡ್ತೈತಿ ಅಂದ್ರೆ ರೊಕ್ಕಿದ್ದವ್ರನ್ನ ಮನೆ ಸೊಸಿ ಮಾಡ್ಕೋಬೇಕಂತಿರ್ತಾರೆ. ಅವಾಗ ಏನಾಗ್ಬಿಡ್ತೈತಿ, ನೀ ಹೋಗ್ಬಿಟ್ಲೆ ಅವ್ರಿಗೆ ಒಂದು ಸ್ವಲ್ಪ ಸಿಟ್ಟು. ಅದ್ರಾಗ ಏನಾಗೈತಿ, ಬೇರೆ ಯಾರಾಗಿದ್ರು ಒಂದು ಮಾತಾಕಿತ್ತ ಏನ, ನಿಮ್ಮ ಅಪ್ಪ ನಿಮ್ಮ ಅವನಕ್ಕಿ ಕತ್ ಪೂರ ಗೊತ್ತಾಯ್ತು ಅವ್ರಿಗೆ. ಅವ್ರ ಹೊಲದಾಗ ಇವ್ರು ಕೆಲಸನೂ ಮಾಡಿ ಬಂದಾರ, ಅವ್ರ ಮಗಳು ನಮ್ಮ ಮನೆಗೆ ಸೊಸಿಯಾಗಿ ಬಂದ್ಲಲ್ಲ ಅಂತ ಸಿಟ್ಟು. ಇಷ್ಟೇ ಅದ. ಈಗೇನು ಭಾಳ ಸಿಟ್ಟಾಗೆ ನಿನ್ನ ಗಂಡ ನಿಮ್ಮ ಮಾವೇನಂದ? ನಮ್ಮ ಮಾವಾರ ಮನಸ್ಸಿನೂ ಒಳ್ಳೇದೈತೆ ಬೇವ, ಅವ್ರು ಇನ್ನೂ ಅಷ್ಟೇನು ಕೆಟ್ಟಿಲ್ಲ. ಗೊತ್ತನ? ಅವ್ರು ಹೋಗ್ಲಿ ಬಿಡುವ, ಆತಿದೊಮ್ಮೆ ಆಗೈತಿ. ಇದನ್ನು ನಿಮ್ಮ ಅವ್ಗೆ ಹೇಳ್ಬಿಡು, ಇನ್ನೇನು ಇಂಥ ಕೆಲಸ ಮಾಡಿಲ್ಲ ಅಂದ್ರೆ ನಿಮ್ಮ ಅವ್ನ ಮಾತು ಸುಮ್ಬಿಡುದಿಲ್ಲ ಅಂದ್ರು. ಆಯ್ತು ತಗೋರಿ ಮಾವರ ಅಂದೆ. ಮತ್ತು ನನ್ನ ಗಂಡನ್ನು ಅವರ ಸಮಾಧಾನ ಮಾಡಿದ್ರು. ಇಲ್ಲಾದ್ರೆ ನನ್ನ ಗಂಡಗೆ ಬಂದಿದ್ದು ಸಿಟ್ಟಿಗೆ ಏನು ಮಾಡ್ತಿದ್ನೇ ಏನು ಮಾತಾಡಿ ಹೊಳ್ಳಿ ಬಾ ಅಂದಾನೆ. ಯಾಕ ಮಾತಾಡಿ ಅತ್ತಾಗ ಹೋಗಂದಿಲ್ಲ. ಈಗ ಹೊಕ್ಕೇನೆ, ಇವ್ರಿಗೆ ಒಂಚೂರು ಹೇಳ್ಬಿಡ್ಬೇ, ನನ್ನ ಜೀವನದ ತಲೆನೇ ಹಾಕ್ಬೇಡ ಅಂತ ಹೇಳು. ನನ್ನ ಗಂಡನ ಕೊಟ್ಟು ನಾನು ಆರಾಮಾಗಿ ನೆಮ್ಮದಿಯಾಗಿರ್ತೀನಿ. ಏನ ನಮ್ಮ ಅತ್ತಿ ಕಿರಿಕಿರಿ ತಡ್ಕೊಳಕ್ಕಾಗಲ್ಲ, ಇಲ್ಲ ಅಂತ ನಾ ಹೇಳಂಗಿಲ್ಲ. ಅದಕ್ಕೆ ನಿನ್ನ ಕರೆದು ನಾ ಬಗೆಹರಿಸ್ಕೋಬೇಕಂತಿದ್ದೆ, ಮತ್ತೆ ಎಲ್ಲಿ ಅದಕ್ಕೂ ಕಾಲು ಹಾಕಿಲ್ಲ ಅಲ್ಲಿಕ್ಕೆ. ಈಗ ನೀ ಬಂದ್ರು ಅದೇ ದೃಷ್ಟಿ ಒಳಗೆ ನೋಡ್ತಾರವ್ರು. ನಡಿವಾ ನಡಿ, ನಾನೇ ಬಿಟ್ಟು ಬರ್ತೇನೆ ಬಾ ನಿನ್ನ ಗಂಡನ ಮನೆಗೆ. ಅದೇನು ಮಾತಾಡ್ತಾರೆ ಮಾತಾಡಲಿ. ಏನು ನಾ ಏನು ಕೊಟ್ಟಾಗಿಲ್ಲ ತೊಗೊಂಡಾಗಿಲ್ಲ ಒಪ್ಪಗೊಂತೀನಿ, ಆದ್ರೆ ಮಾತಾಡಬೇಡ ಅಂತ ಏನಿಲ್ಲಲ್ಲ. ನಾನು ನಿಮ್ಮ ಅಮ್ಮಲ್ಲ, ಸಣ್ಣಂದಿರ್ತ ಸಾಕು ಬೆಳೆಸೇನೆ ಅಂತ ಹೇಳ್ತೇನೆ. ಬಾ ಬಾ, ನಾ ಬಿಟ್ಟು ಬರ್ತೇನೆ ಬಾ ನಿನ್ನ ಗಂಡ ಮನೆಗೆ. ಅಲ್ಲಿ ಏನಕ್ಕೈತಿ, ನಿನ್ನ ಗಂಡಗ ತಕ್ಕ ಮಟ್ಟಿಗೆ ನನ್ನ ಮೇಲೆ ಮರ್ಯಾದೆ ಐತಿ. ಏನು
ಅವ ಏನು ನನ್ನ ಎದ್ದೋಗ ಅನ್ನೋದಿಲ್ಲ, ನೀವು ಯಾಕೆ ಬಂದ್ರಿ ಅಂತಲೂ ಕೇಳೋದಿಲ್ಲ. ಏನು ಬಾ, ನಾ ಬರ್ತೇನೆ ಬಾ. ಒಟ್ಟು ನನ್ನ ಮೊಮ್ಮಗಳು ನೀನು ನಿನಗಷ್ಟು ತೊಂದರೆ ಆದ್ರೆ ನಾ ಸುಮ್ಮನಿರ್ತೇನೆ. ನಿನ್ನ ಜೀವನ ಸರಿ ಮಾಡಿ ನಿಮ್ಮತ್ತಿನ ಒಂದು ದಾರಿಗೆ ತಂದು ಇತ್ತಾಗ ಬರ್ತೇನೆ ನಾನು. ತಲೆ ಕೆಡಿಸ್ಕೋಬೇಡ ಅಂದ್ರೆ ಕೆಡಿಸ್ಕೋಬೇಡ. ಏ ಹುಚ್ಚುಮುಳಿ, ನಿನ್ನ ಮಗಳ ಸುದ್ದಿಗೆ ಹೋಗುದು ಈಗಾರ ಬಿಡ. ನಿನ್ನ ಸಂಸಾರ ನಿನ್ನ ಗಂಡ ಏಟ್ ದುಡಿತೇನೆ ಅಟ್ಟಾಗ ಜೀವನ ಮಾಡ. ಇನ್ನೊಮ್ಮೆ ಅಕ್ಕಿ ಹೆಸರು ಹೇಳಿ ಯಾರ ಲಕ್ಷ ರೂಪಾಯಿ ತಂದು ಕೊಟ್ಟಾರಂದ್ರು ಇಸ್ಕೋಬೇಡ. ಏನು ಹಂಗ ಅಕ್ಕಿ ಕೊಟ್ಟಿದ್ಲ ಅಂದ್ರೆ ಆಕಿನ ಹೇಳ್ತಾಳ, ಇಷ್ಟಕ್ಕೂ ಈ ಕೊಡೋ ಪರಿಸ್ಥಿತಿ ಅದ ಆಕಿನೂ ಇಲ್ಲ. ಏನ ನನ್ನ ಮಗಳು ಒಳ್ಳೇದಕ್ಕೆ ಮಾಡಿದೆ ನೋಡಿದ್ರೆ ನನಗ ಇಷ್ಟ ಅಡಿಸಿಡ್ತೀರಿ ಎಲ್ಲಾರು ಸೇರಿ. ಈಗ ನೋಡು, ನನ್ನ ಮಗಳ ಮನೆಗೆ ನಾ ಹೋಗಂಗಿಲ್ಲ, ನೀ ಹೊಂಟಿ. ನೀನ್ ನೆಟ್ಟಾಗಿದ್ದೆ ಅಂದ್ರೆ ನೀನ ಹೋಗಿದ್ದಿ. ನೀ ಹಿಂಗ ಅದಿಯಲ್ಲ, ಮತ್ತೇನ್ ಮಾಡ್ಬೇಕು? ಅದಕ್ಕೆ ನಾ ಹೋಗ್ಬಿಟ್ಟು ಬರ್ತೇನೆ ಆ ಹುಡುಗಿನ. ಮತ್ತಿಲ್ಲ ಅಂದ್ರೆ ಆ ಹುಡುಗಿ ಕಿರಿಕಿರಿ ಆಗಂಗಿಲ್ಲನ? ಯಮ್ಮ ಬಾ, ನೀನ ಬಾಬೆ, ಅದೇನ್ ಹೇಳ್ತಿ ಹೇಳ ಬಾ. ನಡಿ ಮಗಳ ಬಾ, ಒಂದಿನ ಇದ್ದಾದ್ರೂ ಅಷ್ಟೇ ನಾ ತಿಳಿಸಿ ಹೇಳ್ತೇನೆ ಬಾನಿ. ಅಲ್ಲಿ ಹೋಗಿ ನನ್ನ ಬಗ್ಗೆ ಇಲ್ಲದ್ದು ಸಲ್ಲದ್ದೆಲ್ಲ ಅಪಪ್ರಚಾರ ಮಾಡ್ರಿ. ಇಲ್ಲಿಂದ ಅಲ್ಲಿ ಚಾಡ ಹೇಳಕ್ ಹೊಂಟಿಲ್ಲ ಏನ? ಹಾಲು ಕಟ್ಟ ಬೆಂಡ್ಲಿ, ಇಲ್ಲಿಂದ ಅಲ್ಲಿ ಚಾಡ ಹೇಳಕ್ ಹೊಂಟೇನೆ ನಾನು. ಕೆರವು ತಗೊಂಡು ಹೊಡೆಯೋರಿಲ್ಲ ನಿನಗೆ, ಅದಕ್ಕೆ ಮಾಡ್ತಿ. ನಡಿವಾ, ನಾ ಬರ್ತೇನೆ ನಡಿ.